ನಮಸ್ಕಾರ. ನಮ್ಮ ದೇಶ ಫಾರಿನ್ ಅನ್ನುವಂಥ ಸರಣಿಯಲ್ಲಿ 4ನೇ ಸಂಚಿಕೆ ಇದು. ಮೊದಲ ಸಂಚಿಕೆಯಲ್ಲಿ ಸ್ವಚ್ಛತೆಯ ಬಗ್ಗೆ ಮಾತಾಡಿದ್ದೆ. 2ನೆಯ ಸಂಚಿಕೆಯಲ್ಲಿ ಹೊಣೆಗಾರಿಕೆ ಅಥವಾ ದೇಶಾಭಿಮಾನದ ಬಗ್ಗೆ ಮಾತಾಡಿದ್ದೆ. 3ನೇ ಸಂಚಿಕೆಯಲ್ಲಿ ಕಾನೂನನ್ನು ಪಾಲಿಸುವ ಬಗ್ಗೆ ಮಾತಾಡಿದ್ದೆ. ಇದು 4ನೇ ಸಂಚಿಕೆ. 4ನೆಯ ಸಂಚಿಕೆಯಲ್ಲಿ ನಮ್ಮ ಸಂಸ್ಕೃತಿಯ ಬಗ್ಗೆ ಮಾತಾಡೋಕ್ಕೆ ಹೊರಟಿದ್ದೀನಿ, ಅಥವಾ ನಮ್ಮ ಸಂಸ್ಕಾರ ಅಂತ ಏನು ಕರಿತೀವಿ. ನಮ್ಮ ದೇಶ ಗುರುತಿಸಲ್ಪಡೋದೇ ನಮ್ಮ ಸಂಸ್ಕೃತಿಯಿಂದ. ನಮ್ಮ ಇಂಡಿಯಾ ಅಂತ ಏನಿದೆ, ಅಥವಾ ಭಾರತ ಅಂತ ಏನು ಕರಿತೀವಿ, ನಮ್ಮ ಭಾರತವನ್ನು ಇಡೀ ಪ್ರಪಂಚದಾದ್ಯಂತ ಗುರುತಿಸೋದೇ ನಮ್ಮ ಕಲ್ಚರ್ಗೋಸ್ಕರ. ಎಂತಹ ಸಂಸ್ಕೃತಿ ನಮ್ಮದು ಅಂತ ಎಲ್ಲರೂ ಮೆಚ್ಕೊಂಡಿದ್ದಾರೆ. ನಮ್ಮ ದೇಶ ಈ ಏನು ಗುಲಾಮಗಿರಿಗೆ ಒಳಗಾಗಿ ಎಲ್ಲರೂ ಬಂದು ಲೂಟಿ ಮಾಡಿ ಸಾವಿರಾರು ವರ್ಷ ನಮ್ಮನ್ನು ಆಳಿ ಏನು ದೇಶನ ಹಾಳು ಮಾಡಿ ಹೋಗಿದಾರಲ್ಲ, ಅದಕ್ಕಿಂತ ಮುಂಚೆನೂ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ನಮ್ಮ ದೇಶದ ಕಿರೀಟ ಆಗಿತ್ತು. ಅದಾದ ಮೇಲೂ ಅಷ್ಟೆಲ್ಲ ನಾಶ ಮಾಡಿ, ಧ್ವಂಸ ಮಾಡಿ, ನಮ್ಮ ಸಂಸ್ಕೃತಿಯನ್ನು ಹಿಂಡಿ ಹಿಪ್ಪೆ ಮಾಡೋದಕ್ಕೆ ಏನೇ ಪ್ರಯತ್ನ ಪಟ್ಟರೂ ಇವತ್ತಿಗೂ ನಮ್ಮ ಸಂಸ್ಕೃತಿ ಬಹಳ ಗಟ್ಟಿಯಾಗಿ ಉಳಿದುಕೊಂಡಿದೆ. ಇವತ್ತಿಗೂ ನಮ್ಮ ದೇಶವನ್ನು ಜನ ತಿರುಗಿ ನೋಡೋದು ನಮ್ಮ ಸಂಸ್ಕೃತಿಗಾಗಿ. ಇಂಡಿಯನ್ ಕಲ್ಚರ್ ಅಂತ ಏನು ಕರಿತೀವಿ, ನಮ್ಮ ಭಾರತೀಯ ಸಂಸ್ಕೃತಿ ಅಷ್ಟು ಶ್ರೇಷ್ಠವಾದದ್ದು. ನಮ್ಮ ಈ ಏನು ನಾವು ಫಾರಿನ್ಗಳನ್ನು ನೋಡಿ ವಾವ್ ಅಂತ ಕರಿತೀವಿ ಅಥವಾ ವಾವ್ ಅಂತ ಅನ್ಕೋತೀವಿ, ಅದರಲ್ಲಿ ಒಂದು ಕಾರಣವೂ ಅದೇ. ಆ ದೇಶಗಳು ಅದರ ಸಂಸ್ಕೃತಿಯ ಬಗ್ಗೆ ಹೆಮ್ಮೆಯಿಂದ ಅದನ್ನು ಆಚರಿಸ್ತಾರೆ, ಅದನ್ನು ಸಂರಕ್ಷಿಸ್ತಾರೆ. ಬಹಳಷ್ಟು ದೇಶಗಳು, ನಾನು ಯಾವಾಗಲೂ ಜಪಾನಿನ ಹೆಸರು ತಗೋತೀನಿ, ಯಾಕಂದರೆ ಜಪಾನಿಗೆ ಅಷ್ಟು ಹೆಮ್ಮೆ ಇದೆ ಅವರಿಗೆ, ಅವರ ದೇಶದ ಬಗ್ಗೆ. ಒಂದು ಬಹಳ ಸುಂದರವಾದ ಉದಾಹರಣೆ ಹೇಳಬಲ್ಲೆ. ಅವರ ದೇಶದ ಮೇಲೆ ಈ ಹಿರೋಶಿಮಾ ಮತ್ತು ನಾಗಸಾಕಿ ಬಾಂಬ್ ಹಾಕಿದರು ಅಮೇರಿಕನ್ ದೇಶದವರು. ಅದು ಆಗಿ ಅವತ್ತಿನಿಂದ ಇವತ್ತಿನವರೆಗೂ ಒಬ್ಬ ಜಾಪಾನಿ ಕೂಡ ಒಂದೇ ಒಂದು ವಸ್ತು ಮೇಡ್ ಇನ್ ಅಮೇರಿಕಾ ಅನ್ನೋದನ್ನು ಖರೀದಿ ಮಾಡೋದಿಲ್ಲ ಅಂತ. ಅದೆಂಥ ಶಿಸ್ತಿರಬೇಕು, ಅದೆಂಥ ದೇಶಾಭಿಮಾನ ಇರಬೇಕು ಅಂಥ ಕೆಲಸವನ್ನು ಮಾಡೋದಕ್ಕೆ ನೀವೇ ಯೋಚನೆ ಮಾಡಿ ನೋಡಿ. ಹಾಗಾಗಿ ನಾನು ಯಾವಾಗಲೂ ಜಪಾನಿನ ಒಂದು ಉದಾಹರಣೆ ಕೊಡ್ತಾ ಇರ್ತೀನಿ. ಜಪಾನಿಯರು ಬಹಳ ದೇಶಾಭಿಮಾನಿಗಳು. ಅವರ ದೇಶವನ್ನು ಕಟ್ಟುವಲ್ಲಿ ಸಣ್ಣ ಸಣ್ಣ ಕೊಡುಗೆಗಳನ್ನು ಪ್ರತಿಯೊಬ್ಬರೂ ನೀಡ್ತಾರೆ. ಅವನು ಎಷ್ಟೇ ಬಡವ ಆಗಿರಲಿ, ಎಷ್ಟೇ ಶ್ರೀಮಂತ ಆಗಿರಲಿ, ದೇಶ ಮೊದಲು ಅಂತ ನಿಂತು ಕೆಲಸ ಮಾಡ್ತಾರೆ. ನಮ್ಮ ದೇಶವೂ ಒಂದು ಕಾಲದಲ್ಲಿ ಹಾಗೆ ಇತ್ತು ರೀ. ಜಗತ್ತಿನ ಅತ್ಯಂತ ಶ್ರೀಮಂತ ದೇಶಗಳಲ್ಲಿ ಒಂದು ನಮ್ಮ ದೇಶ. ನಮ್ಮ ದೇಶನ ನೋಡಿ ಬೇರೆ ದೇಶದವ್ರು ಕಲ್ತರು. ನಮ್ಮ ಇತಿಹಾಸವನ್ನು ಸರಿಯಾಗಿ ತಿಳ್ಕೊಳ್ಳಿ. ಜಗತ್ತಿನ ಬಹಳಷ್ಟು ವಿದ್ಯೆಗಳು ನಮ್ಮ ದೇಶದಿಂದನೇ ಬೇರೆಯವರು ಕಲಿತು ಹೋಗಿ ಅದನ್ನು ಬೇರೆ ಸ್ವರೂಪದಲ್ಲಿ ಅರಿತು, ಬೇರೆ ರೂಪ ಕೊಟ್ಟು, ಅದನ್ನು ಬೇರೆ ಬೇರೆ ಆವಿಷ್ಕಾರಗಳು ಅಂತ ಹೇಳಿಬಿಟ್ಟು ಅವರವರ ಹೆಸರು ತಗೊಂಡು ಮೆರಿತಾ ಇದ್ದಾರೆ. ಬಹಳಷ್ಟು ಜಗತ್ತಿನ ಶ್ರೇಷ್ಠ ಆವಿಷ್ಕಾರಗಳು ಭಾರತದಿಂದ ಬಂದದ್ದು. ಬಹಳಷ್ಟು ವಿದ್ಯೆಗಳು ಭಾರತದಿಂದ ಹುಟ್ಟು ಹೋಗಿರೋದು. ಒಂದೇ ಮಾತಲ್ಲಿ ಹೇಳ್ಬಿಡ್ತೀನಿ ರೀ, ನಿಮಗೆ ಇದು ಇವತ್ತು ಅರ್ಥ ಆಗುತ್ತೋ, ಇನ್ನು ಈ ಜನ್ಮದಲ್ಲಿ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನಮ್ಮ ದೇಶದಂಥ ಶ್ರೇಷ್ಠ ದೇಶ ಬೇರೆ ಯಾವುದೂ ಇಲ್ಲ, ಇರಲಿಲ್ಲ, ಮುಂದೆನೂ ಇರೋದಿಲ್ಲ. ಆದರೆ ಅದನ್ನು ಶ್ರೇಷ್ಠ ದೇಶ ಅಲ್ಲದೇ ಇರೋ ಥರ ಮಾಡ್ತಾ ಇರೋರು ನಾವು ಇಲ್ಲಿರುವಂಥ ನಾಗರಿಕರು. ನಮ್ಮ ದೇಶಕ್ಕೆ ಅಷ್ಟು ಶಕ್ತಿ ಇದೆ, ನಮ್ಮ ಸಂಸ್ಕೃತಿಗೆ ಅಷ್ಟು ಶಕ್ತಿ ಇದೆ, ನಮ್ಮ ಇತಿಹಾಸದಲ್ಲಿ ಅಷ್ಟು ಶಕ್ತಿ ಅಡಗಿದೆ. ಅದನ್ನು ಹಾಳು ಮಾಡಿಕೊಂಡಿರೋರು ನಾವು. ಇದೇ ನಾವು ಮನಸ್ಸು ಮಾಡಿದರೆ, ನಾನು ಮತ್ತೆ ಈ ವಿಡಿಯೋ ನೋಡ್ತಾ ಇರುವಂಥ ನೀವು ಮನಸ್ಸು ಮಾಡಿದರೆ, ಮತ್ತೆ ಈ ದೇಶವನ್ನು ಆ ಒಂದು ಪರಿಸ್ಥಿತಿಗೆ ತರ್ಬೋದು, ಮತ್ತೆ ದೇಶವನ್ನು ಆ ಎತ್ತರಕ್ಕೆ ಕರ್ಕೊಂಡು ಹೋಗ್ಬೋದು ಅನ್ನೋದು ನನ್ನ ನಂಬಿಕೆ, ಅಥವಾ ಇವತ್ತಿನ ಕಿವಿ ಮಾತು. ಈ ಬೇರೆ ದೇಶಗಳ ಉದಾಹರಣೆಗಳು ಕೊಡ್ತಾ ಇದ್ದೆ. ಈ ಜಪಾನಿಯರಾಗಿರಲಿ, ಅಮೇರಿಕನ್ ಆಗಿರಲಿ, ಯಾರಾದ್ರೂ ಮೊದಲು ಅವ್ರ ದೇಶ ಅಂತ ಬಹಳ ಸ್ವಾಭಿಮಾನ ಪಡ್ತಾರೆ, ಬಹಳ ಆ ಹೆಮ್ಮೆಯಿಂದ ಗೌರವಿಸ್ತಾರೆ, ಅದನ್ನು ಎತ್ತಾಡ್ತಾರೆ. ನೀವು ಅಮೇರಿಕಾದಲ್ಲಿ ಹೋಗಿ ನೋಡಿ, ಬೀದಿಗಳಲ್ಲಿ ಅಮೇರಿಕನ್ ಬಾವುಟಗಳು ಹಾರಾಡ್ತಾ ಇರುತ್ತೆ. ಅಂದರೆ ಒಂದೊಂದು ದೇಶದ ಒಂದೊಂದು ಪದ್ಧತಿಗಳು ಬೇರೆ. ನನ್ನ ದೇಶ ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ಓಡಾಡ್ತಾರೆ. ನಮ್ಮಲ್ಲಿ ಯಾಕದಿಲ್ಲ, ನಮ್ಮಲ್ಲಿ ಯಾಕೆ ಕೀಳರಿಮೆ ಬಂದಿದೆ? ಬಹಳಷ್ಟು ಕಾರಣಗಳಿದೆ. ಒಂದು ಕಾರಣ ಅಂತಂದರೆ ನಮ್ಮಲ್ಲಿ ಅದನ್ನು ಹುಟ್ಟಿ ಹಾಕಿದರು. ಬ್ರಿಟಿಷರು ಬಂದು ನಮ್ಮನ್ನು ನಾವು ತಿರಸ್ಕಾರದಿಂದ ನೋಡುವಂಥ ಒಂದು ಪರಿಸ್ಥಿತಿಯನ್ನು ರೂಪಿಸಿದರು. ನಮ್ಮ ಸಂಸ್ಕೃತಿಯನ್ನು ನಾವು ಕಡೆಗಾಣಿಸುವಂತಹ ಪರಿಸ್ಥಿತಿಗಳನ್ನು ನಿರ್ಮಾಣ ಮಾಡಿದರು. ನಮ್ಮಿಂದ ನಮ್ಮನ್ನು ಒಡೆಯೋದು ಹೆಂಗೆ ಅನ್ನುವ ಕಲೆ ಬ್ರಿಟಿಷರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು.
ಅವರು ನಮ್ಮ ದೇಶನ ಕೊನೆಗೂ ಹೊಡಿಲಿಕ್ಕಾಗಲಿಲ್ಲ. ಆದರೆ ಅವರು ಮೊದಲು ಗುರಿ ಇಟ್ಟಿದ್ದು ನಮ್ಮ ದೇಶ ಹೊಡಿಬೇಕಂದ್ರೆ ಮೊದಲು ನಮ್ಮ ಸಂಸ್ಕೃತಿ ಹೊಡಿಬೇಕು ಅನ್ನುವಂಥ ಒಂದು ಗುರಿಯಿಂದ ಬಂದು ಹಾಗಾಗಿ ನಮ್ಮ ದೇಶವನ್ನು ಒಡೆದರು, ಹಾಗಾಗಿ ನಮ್ಮ ದೇಶವನ್ನು ಗೆದ್ದರು, ನಮ್ಮ ದೇಶವನ್ನು ಆಳಿದರು, ಹಿಂಡಿ ಹಿಪ್ಪೆ ಮಾಡಿ ಬಿಸಾಕಿದರು, ನಮ್ಮ ಹತ್ರ ಇರೋ ಪ್ರತಿ ಸಂಪತ್ತನ್ನು ಕೊಳ್ಳೆ ಹೊಡ್ಕೊಂಡು ತಗೊಂಡೋದ್ರು. ಇವತ್ತು ಭಾಳಷ್ಟು ದೇಶಗಳು ಕೊಚ್ಕೊಂಡು ಓಡಾಡ್ತವೆ ಗ್ರೇಟ್ ಕಂಟ್ರೀಸ್ ಅಂತ. ನಮ್ಮ ಹತ್ರ ಇದ್ದಿದ್ದನ್ನು ಕಿತ್ಕೊಂಡು ಹೋಗಿ ಬದುಕ್ತಾರೆ ಅವರು. ಇರಲಿ, ಅದೊಂದು ಬೇರೆ ವಿಷಯ, ಇನ್ನೊಂದು ದಿನ ಮಾತಾಡ್ತೀನಿ. ಆದರೆ ಇವತ್ತು ಮಾತಾಡ್ಲಿಕ್ಕೆ ಹೊರಟಿರೋದು ಅಂತಂದರೆ, ನಮ್ಮ ದೇಶವನ್ನು ಫಾರಿನ್ ಥರ ಮತ್ತೆ ವಾವ್ ಅನ್ನೋ ಥರ ಮಾಡಬೇಕಂತಂದರೆ ನಮ್ಮ ಸಂಸ್ಕೃತಿಯನ್ನು ನಾವು ಗೌರವಿಸೋದು ಕಲಿಬೇಕು, ನಮ್ಮ ಸಂಸ್ಕಾರವನ್ನು ವಾಪಸ್ ತರಬೇಕು. ಪಾಶ್ಚಾತ್ಯರ ಆ ಏನೊಂದು ಇನ್ಫ್ಲುಯೆನ್ಸ್ ಅಂತ ಕರಿತೀವಿ, ಆ ವೆಸ್ಟರ್ನ್ ಇನ್ಫ್ಲುಯೆನ್ಸಿಂದ ಹಿಡಿದು ನಮ್ಮ ಯುವಕರು, ನಮ್ಮ ನಾಗರಿಕರು ನಮ್ಮ ಸಂಸ್ಕೃತಿಯನ್ನು ನಿಧಾನವಾಗಿ ಮರಿತಾ ಇದ್ದಾರೆ. ನಮ್ಮ ಸಂಸ್ಕೃತಿಯೇ ನಮ್ಮ ಶಕ್ತಿ, ನಮ್ಮ ಸಂಸ್ಕೃತಿಯೇ ನಮ್ಮ ಒಂದು ಐಡೆಂಟಿಟಿ, ನಮ್ಮ ಗುರುತು ರೀ, ನಮ್ಮ ಅಸ್ತಿತ್ವ. ಅದು ಭಾಳಷ್ಟು ನಮಗೆ ಈಗ ಸಾರ್ವಜನಿಕ ಸ್ಥಳಗಳಲ್ಲಿ ನಮ್ಮ ಸಂಸ್ಕೃತಿ ಎಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ? ಎಲ್ಲರೂ ಅವ್ರ ಪಾಡಿಗೆ ಅವ್ರವ್ರದ್ದೇ ಬ್ಯುಸಿ, ಮೊಬೈಲ್ ಹಿಡ್ಕೊಂಡು ಅವ್ರವ್ರದ್ದೇ ಇದು ಮಾಡಿಬಿಟ್ಟಿರ್ತಾರೆ. ಅವ್ರವ್ರು ಇದರಲ್ಲಿ ಅವ್ರ ಜೀವನದ ಜಂಜಾಟದಲ್ಲಿ ಓಡ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿ ನಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ನೀವು ಬೇರೆ ದೇಶಗಳಲ್ಲಿ ಹೋಗಿ ಸಿಗುತ್ತೆ. ನೀವು ಜಪಾನ್ ವಿಸಿಟ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ, ನೀವು ಸ್ವಿಟ್ಜರ್ಲ್ಯಾಂಡ್ ವಿಸಿಟ್ ಮಾಡಿದರೆ ನಿಮಗೆ ಆ ಫೀಲ್ ಆಗುತ್ತೆ. ಅವರು ಆ ದೇಶದ ಕಲ್ಚರ್ನ ಇಟ್ಕೊಂಡು ಬದುಕ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನೀವು ಸ್ಪೇನ್ಗೆ ಹೋಗಿ ಗೊತ್ತಾಗುತ್ತೆ, ಇಟಲಿಗೆ ಹೋಗಿ ಗೊತ್ತಾಗುತ್ತೆ, ಪಕ್ಕದ ದೇಶಗಳು. ಆದರೆ ಅವ್ರದ್ದೇ ಸಂಸ್ಕೃತಿನ ಎತ್ತಿಡ್ಕೊಂಡು ಬದುಕ್ತಾ ಇರ್ತಾರೆ. ನೀವು ಯಾವುದೇ ಯುರೋಪಿಯನ್ ಕಂಟ್ರೀಸ್ ತೊಗೊಳ್ಳಿ, ನೀವು ಯಾವುದೇ ಕಂಟ್ರಿ ತೊಗೊಳ್ರಿ, ನೀವು ಒಂದು ಮಾರಿಷಸ್ಗೆ ಹೋಗ್ರಿ, ಬೇಕಾದಷ್ಟು ಅವರಿಗೂ ಬೇರೆ ದೇಶದ ಇನ್ಫ್ಲುಯೆನ್ಸ್ಗಳಿದೆ. ಆದ್ರೂ ಅವರ ಕೋರ್ ಕಲ್ಚರ್ ಏನಿರುತ್ತೆ ಅದನ್ನು ಎತ್ತಿಟ್ಕೊಂಡು ಮೆರೆಸ್ಕೋತಾ ಬದುಕ್ತಾ ಇರ್ತಾರೆ. ನಮ್ಮ ಇಂಡಿಯಾದಲ್ಲಿ ಪೂರ್ತಿ ನಶಿಸೋಗಿದೆ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಸಂಸ್ಕೃತಿಯನ್ನು ಎತ್ತಾಡಿಸ್ಕೊಂಡು ಈಗಲೂ ಮೆರೆಸ್ತಾ ಇದ್ದೀವಿ. ಹಾಗಾಗಿ ನಮ್ಮ ದೇಶ ಇನ್ನೂ ಉಳಿದಿದೆ. ಆದರೆ ಇವತ್ತಿನ ಕಿವಿ ಮಾತೇನಪ್ಪ ಅಂತಂದರೆ, ನಮ್ಮ ಸಂಸ್ಕೃತಿಯ ಒಂದು ಬಹಳ ಮುಖ್ಯವಾದ ಅಂಶ ಅಂತಂದರೆ ಸೌಜನ್ಯ. ನಮಗೆ ಸಾರ್ವಜನಿಕವಾಗಿ ಆ ಸೌಜನ್ಯವನ್ನು ನೋಡಲಿಕ್ಕೆ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಜೀವನದ ಈ ಭರಾಟೆಯ ಮಧ್ಯೆ. ದೊಡ್ಡವರನ್ನು ಗೌರವಿಸೋದು ಒಂದು ಚಿಕ್ಕ ಉದಾಹರಣೆ. ನಮ್ಮ ಸಂಸ್ಕೃತಿಯಲ್ಲಿ ಯಾರೇ ದೊಡ್ಡವರು ಬಂದರೂ ಅವ್ರನ್ನ ಗೌರವಿಸ್ತೀವಿ. ದೊಡ್ಡವರು ಎದುರಿಗೆ ಬರ್ತಾ ಇದ್ದರೆ ಚಿಕ್ಕವರು ದಾರಿ ಬಿಡೋದು ಒಂದು ಸಣ್ಣ ಉದಾಹರಣೆ. ಇದು ಆ ಒಂದು ಸೌಜನ್ಯ. ದೊಡ್ಡವರು ಬರ್ತಿದ್ದಾರೆ ಅಂದರೆ ಸಣ್ಣವರು ಅವ್ರು ಬರ್ತಾ ಇರುವ ದಾರಿಯಿಂದ ದೂರ ಸರಿಬೇಕು, ಅವರಿಗೆ ದಾರಿ ಮಾಡಿಕೊಡೋದು ನಮ್ಮ ಪದ್ಧತಿ, ಅದು ನಮ್ಮ ಸೌಜನ್ಯ. ಈಗಿನ ಕಾಲದಲ್ಲಿ ಎಷ್ಟು ಜನಕ್ಕೆ ಅದು ಗೊತ್ತಿದೆ ಅಥವಾ ಎಷ್ಟು ಜನ ಅದನ್ನು ಫಾಲೋ ಮಾಡ್ತಾರೆ? ದೊಡ್ಡವ್ರು ಬರ್ತಾ ಇದ್ದಾರೆ, ಡ್ಯಾಶ್ ಹೊಡ್ಕೊಂಡು ಹೋಗ್ತಾರೆ. ಅದು ಅಥವಾ ವಯಸ್ಸಾದವರಿಗೆ ಬಂದ ತಕ್ಷಣ ಒಂದು ಸೀಟ್ ಬಿಟ್ಕೊಡೋದಾಗಲಿ, ಎಲ್ಲೋ ಒಂದು ಜಾಗದಲ್ಲಿ ದೊಡ್ಡವರು ಅಂತ ಬಂದರೆ ಕೂತ್ಕೊಳ್ಳಿ ಅನ್ನೋದಾಗಲಿ ಬಹಳಷ್ಟು ಜನ ಫಾಲೋ ಮಾಡ್ತಾರೆ. ಆದ್ರೂ ಬಹಳಷ್ಟು ಜನಕ್ಕೆ ಅದು ಅಭ್ಯಾಸ ಹೊರಟೋಗ್ತದೆ. ನಾನು ಯಾಕೆ ಮಾಡಬೇಕು, ನನ್ನದೇ ಜೀವನ ಅನ್ನುವಂಥದ್ದು. ಜೀವನದ ಜಂಜಾಟ ಇದೆ ರೀ, ಇಲ್ಲ ಅಂತ ಹೇಳ್ತಿಲ್ಲ, ಆದ್ರೂ ಇದು ಬಹಳ ಮುಖ್ಯ. ಎರಡನೇದು, ಅತಿಥಿಗಳನ್ನು ಗೌರವಿಸು. ಯಾರೋ ಹೊಸದಾಗಿ ಹೊರಗಡೆಯಿಂದ ಬಂದಿರ್ತಾರೆ ಅಥವಾ ಯಾರೋ ಈಗ ಫಾರಿನರ್ಸೇ ಬಂದಿರ್ತಾರೆ, ನಮ್ಮ ದೇಶದಲ್ಲಿ ಆಡೋದು ನೋಡಿ ಅವ್ರು ಸುತ್ತಮುತ್ತ. ಯಾಕಪ್ಪ ಬಂದೆ ಅನ್ನೋ ಥರ ಅವ್ರಿಗೆ ಕಾಟ ಕೊಟ್ಟು ಕೈ ಬಿಟ್ಬಿಡ್ತಾರೆ. ಅವ್ರ ಹಿಂದೆ ಹೋಗೋದು, ಅವ್ರನ್ನ ಸುಮ್ಮನೆ ಮಾತಾಡ್ಸೋದು, ಅದೇನೋ ಫೋಟೋ ಕೇಳೋದು. ಏನೋ ಒಂದು ಫಾರಿನರ್ಸ್ ಅಂದರೆ ಏನೋ ಒಂದು ಏಲಿಯನ್ ಜೀವಿ, ಏನೋ ಒಂದು ವಿಚಿತ್ರ ಪ್ರಾಣಿ ಬಂದ್ಬಿಟ್ಟಿದೆ ಅನ್ನೋ ಥರ ಹೋಗಿ ಬಿಹೇವ್ ಮಾಡೋದು. ಅವ್ರಿಗೆ ಅವಶ್ಯಕತೆ ಇದೆ ಅಂದರೆ ಸೌಹಾರ್ದಪೂರ್ವಕವಾಗಿ 4 ಮಾತಾಡಿ ಪ್ರೀತಿಯಿಂದ, ಅವ್ರಿಗೇನೋ ಸಹಾಯ ಬೇಕಾ ಕೇಳಿ, ಎಲ್ಲ ಓಕೆನಾ, ಅವರಿಗೆಲ್ಲ ಇದೆಯಾ, ಎಲ್ಲ ಇನ್ಫಾರ್ಮೇಷನ್ ಗೊತ್ತಿದೆಯಾ, ಎಲ್ಲ ನೋಡಿದ್ದಾರೆ, ಅಷ್ಟು ಮಾತಾಡಿ ಅವ್ರ ಪಾಡಿಗೆ ಅವ್ರನ್ನ ಬಿಡಿ, ಅವ್ರ ಜೀವನ ಅವ್ರು ಮಾಡ್ಕೊಳ್ಳಿ ಅನ್ನೋ ಥರ ಬಿಡಬೇಕಲ್ಲ. ಅತಿಥಿಗಳನ್ನು ಗೌರವದಿಂದ ಕಾಣಬೇಕು, ಪ್ರೀತಿಯಿಂದ ಕಾಣಬೇಕು, ಅವರಿಗೆ ಅನುಕೂಲ ಆಗೋ ಥರ ನಡ್ಕೋಬೇಕು. ಅದು ಬಿಟ್ಬಿಟ್ಟು ನಮ್ಮ ಎಷ್ಟು ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಸ್ಗಳನ್ನು ನೋಡಿದ್ವಿ. ಫಾರಿನರ್ಸ್ ಬಂದ್ರಂದರೆ ಅವರಿಗೆ ಏನೋ ಒಂದು ಒಟ್ಟು ಸ್ಕೀಮ್ ಹಾಕ್ಬಿಟ್ಟು ಅವ್ರ ಹತ್ರ ದುಡ್ಡು ಕೀಳೋ ಥರ ವ್ಯಾಪಾರಿಗಳಾಗಲಿ, ಇವರಾಗಲಿ, ಚಿಕ್ಕ ಪುಟ್ಟವರಾಗಲಿ ಬರೀ ಇದನ್ನೇ ಮಾಡ್ಕೋತಾ ನಮ್ಮ ದೇಶದ ಹೆಸರು ಹಾಳಾಗಿ ಹೋಗ್ಬಿಟ್ಟಿದೆ. ಅತಿಥಿಗಳನ್ನು ಗೌರವದಿಂದ ಕಾಣೋದು ನಮ್ಮ ಸಂಸ್ಕೃತಿ ಅಲ್ಲೇನ್ರಿ. ಯಾರೇ ಬಂದ್ರೂ ಅವ್ರನ್ನ ದೇವರಂತೆ ಕಾಣಿ ಅಂತ ನಮ್ಮ ಸಂಸ್ಕೃತಿ ಹೇಳ್ಕೊಡುತ್ತೆ. ಆಮೇಲೆ ಬೇರೆಯವರ ವಸ್ತುಗಳನ್ನು ಗೌರವದಿಂದ ಕಾಣೋದು. ಬೇರೆಯವರ ವಸ್ತುಗಳಾಗಿರ್ಬೋದು, ಬೇರೆಯವರ ಆವರಣ. ಎಷ್ಟೋ ಈಗ ನಮ್ಮ ಇಂಗ್ಲೀಷ್ನಲ್ಲಿ ನಾವೇನಂತೀವಿ, ಸ್ಪೇಷಿಯಲ್ ಅವೇರ್ನೆಸ್ ಅಂತ ಕರಿತೀವಿ. ಒಬ್ಬ ಮನುಷ್ಯ ನಿಂತಿದ್ದಾನೆ ಅಂದರೆ ಆ ಮನುಷ್ಯನ ಎಷ್ಟು ಹತ್ತಿರ ಹೋಗಿ ನಾವು ನಿಂತ್ಕೋಬೋದು ಅನ್ನೋದು ನಮಗೆ ಗೊತ್ತಿರಬೇಕು. ಅದೊಂದು ಸೌಜನ್ಯ. ಎಷ್ಟೋ ಜನಕ್ಕೆ ಈಗಿನ ಕಾಲದಲ್ಲಿ ಗೊತ್ತೇ ಇರೋದಿಲ್ಲ, ಮೈ ಮೇಲೆ ಬೀಳ್ತಿರ್ತಾರೆ. ನೀವು ಎಲ್ಲ ಖಾಲಿ ಇರುತ್ತೆ, ನೀವು ಬಸ್ಸಲ್ಲಿ ಹೋಗಿ, ಟ್ರೈನಲ್ಲಿ ಹೋಗಿ, ಅಥವಾ ಎಲ್ಲೋ ಏರ್ಪೋರ್ಟಲ್ಲಿ ಹೋಗಿ, ಎಲ್ಲೋ ಒಂದು ಹತ್ರ ನಿಂತು ಕ್ಯೂಗಳಲ್ಲಿ ಎಲ್ಲೋ ಒಂದು ಸಾಲಾಗಿ ನಿಂತಿರ್ತೀರ.
ಆ ಸಾಲಾಗಿ ನಿಂತಿದ್ದಾಗ ಎದುರುಗಡೆ ಮನುಷ್ಯನಿಗೆ ನಾವು ನಮ್ಮ ದೇಹವನ್ನು ಟಚ್ ಮಾಡಬಾರ್ದು, ಸ್ವಲ್ಪ ಏನೋ ಡಿಸ್ಟೆನ್ಸ್ ಕೊಟ್ಕೋಬೇಕು ಅನ್ನೋವಂಥ ಕಾಮನ್ ಸೆನ್ಸನ್ನು ಮರ್ತು ಬಿಟ್ಟಿರ್ತಾರೆ ಜನ, ಆ ಸೌಜನ್ಯನ ಮರ್ತು ಬಿಟ್ಟಿರ್ತಾರೆ. ಅದು ಅವರ ಪರ್ಸ್ನಲ್ ಜಾಗ, ಅವರ ದೇಹ ಅನ್ನೋದು ಅವರ ಪರ್ಸ್ನಲ್ ಜಾಗ, ಅದನ್ನು ನಾವು ಯಾವುದೇ ಕಾರಣಕ್ಕೂ ಟಚ್ ಮಾಡಬಾರ್ದು ಅನ್ನೋವಂಥ ಮೂಲಭೂತವಾದ ಒಂದು ಕಾಮನ್ ಸೆನ್ಸ್ ಇಲ್ದಲೇ ಜನ ಬದುಕ್ತಾ ಇದ್ದಾರೆ ಈಗಿನ ಕಾಲ. ಅದನ್ನು ಅರ್ಥ ಮಾಡ್ಕೋಬೇಕು ರೀ. ಸೌಜನ್ಯ, ಯಾವುದೇ ಕಾರಣಕ್ಕೂ ಬೇರೆಯವ್ರನ್ನ ಮುಟ್ಟಬಾರ್ದು, ಅವ್ರ ಹತ್ರಕ್ಕೆ ಹೋಗಬಾರ್ದು, ಅಥವಾ ಎದುರಿಗೆ ನಿಂತಾಗ ಅವ್ರು ಎಷ್ಟು ಹತ್ತಿರ ಹೋಗ್ಬೇಕು ಅನ್ನೋದನ್ನು ಅರ್ಥ ಮಾಡಬೇಕು. ಆ ಸ್ಪೇಷಲ್ ಅವೇರ್ನೆಸ್, ಪರ್ಸ್ನಲ್ ಅವೇರ್ನೆಸ್ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು. ದೊಡ್ಡವರು ಬಂದಾಗ ಜಾಗ ಬಿಡು, ಅಥವಾ ದೊಡ್ಡವರು ಬರ್ತಾ ಇರ್ಬೇಕಾದ್ರೆ ಅಡ್ಡ ಹೋಗಬೇಡ, ದೊಡ್ಡವರಿಗೆ ಗೌರವದಿಂದ ನಡ್ಕೋ ಅನ್ನೋದು, ಇದು ನಮ್ಮ ಸಂಸ್ಕಾರ ರೀ. ಆಮೇಲೆ ಬೇರೆಯವ್ರನ್ನ ವ್ಯಕ್ತಿಗತವಾಗಿ ಗೌರವಿಸೋದನ್ನು ಕಲಿಬೇಕು ರೀ. ಗೌರವದಿಂದ ಕಾಣಬೇಕು, ಯಾರು ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ, ಗೌರವದಿಂದ ಕಾಣೋದು ನಮ್ಮ ಸಂಸ್ಕಾರ. ಯಾರೇ ಬಂದ್ರೂ ನಮ್ಮ ಸಂಸ್ಕಾರ ಹೇಗಿತ್ತು ಇವತ್ತಿಗೂ ನೀವೊಂದು ರಾಮನವಮಿ ನಡೆದ್ರೆ ನೋಡ್ಬೇಕು, ರೋಡಲ್ಲಿ ಹೋಗ್ತಿರೋರನ್ನ ನಿಲ್ಲಿಸ್ಬಿಟ್ಟು ಪಾನಕ ಕೋಸಂಬರಿ ಕೊಡ್ತಾರೆ ರೀ. ಅದು ನಮ್ಮ ಸಂಸ್ಕೃತಿ. ಬಾಪ ಬಿಸಿಲಿದೆ, ದಣದಿದ್ದೀಯಾ, ಒಂದು ಸ್ವಲ್ಪ ಬಂದ್ಬಿಟ್ಟು ಏನೋ ಕುಡ್ಕೊಂಡು ಹೋಗುವ. ಅವನು ಯಾವ ಜಾತಿ, ಯಾವ ಪಂಥ, ಯಾವ ಪಂಗಡ, ಯಾವ ದೇಶ ಏನೂ ಕೇಳಲ್ಲ, ಎಲ್ಲರನ್ನೂ ಕರೆದುಬಿಟ್ಟು ನಿಲ್ಲಿಸಿ ಬಾಪ ಪಾನಕ ಕೋಸಂಬರಿ ತೊಗೊಂಡು ಹೋಗು ಅಂತ ಕೊಡುವಂಥದ್ದು ನಮ್ಮ ಸಂಸ್ಕೃತಿ. ಹಾಗೆ ಯಾರಾದರೂ ಹೊಸಬರು ಕಂಡ್ರೆ ಯಾರಾದರೂ ಸ್ವಲ್ಪ ಕರುಣೆಯಿಂದ ನಡ್ಕೊಳ್ಳಿ, ಗೌರವದಿಂದ ನಡ್ಕೊಳ್ಳಿ, ನೀರು ಬೇಕಾ ಕೇಳಿ, ಈ ಥರ. ಅಂದರೆ ಎಲ್ಲೆಲ್ಲಿ ನಾವು ಅವರಿಗೆ ಗೌರವದಿಂದ ನಡ್ಕೋಬೋದು, ಅವರಿಗೆ ಪ್ರೀತಿ ತೋರಿಸ್ಬೋದು ಅನ್ನೋದನ್ನು, ಅವರ ಆತಿಥ್ಯ ಮಾಡ್ಬೋದು, ಅಥವಾ ಅವ್ರನ್ನ ಚೆನ್ನಾಗಿ ನೋಡ್ಕೋಬೋದು ಅನ್ನೋದು ನಮ್ಮ ಸಂಸ್ಕೃತಿಯಲ್ಲಿ ನಮಗೆ ಹೇಳ್ಕೊಟ್ಟಿರೋದು. ನಮಗೆ ಅರ್ಥ ಆಗುತ್ತೆ. ನೀವು ಅವತ್ತು ತುಂಬ ಬ್ಯುಸಿ ಇದ್ದೀರಾ, ನಿಮಗೆ ಯಾವುದಕ್ಕೂ ಸಮಯ ಇಲ್ಲ ಅಂದರೆ ನಿಮ್ಮ ಪಾಡಿಗೆ ನೀವು ಹೋಗಿ ಕೆಲಸ ಮಾಡ್ಕೊಳ್ಳಿ. ಆದರೆ ಎಲ್ಲಿ ಸಾಧ್ಯ ಇದೆ ಅಲ್ಲಿ ಎಲ್ಲರನ್ನೂ ಗೌರವದಿಂದ ಕಾಣೋದು ಬಹಳ ಮುಖ್ಯ. ಆಮೇಲೆ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಮುಂಚಿನಿಂದ ಹೇಳ್ಕೊಟ್ಟಿರೋದು ನಮಗೆ ಸಹನೆ, ಕರುಣೆ. ಈಗಿನ ಕಾಲದಲ್ಲಿ ಎಲ್ಲರೂ ಇದೆ ಸಹನೆ, ಎಲ್ಲರೂ ಅರ್ಜೆಂಟಲ್ಲಿದ್ದಾರೆ, ಎಲ್ರಿಗೂ ಬಿ ಪಿ, ಎಲ್ಲರೂ ನೀವು ಹೋಗ್ಬೇಕಾದ್ರೆ ನೋಡಿ ಎಲ್ಲರೂ ನಿಮ್ಮನ್ನು ಏನೋ ಒಂಥರ ಗುರಾಯಿಸ್ತಾ ಇರ್ತಾರೆ. ಏನು ಹೊಡಿತಾನೋ, ಜಗಳ ಆಗುತ್ತೋ, ಬೈತಾನೋ ಅನ್ನೋ ಥರ ನೋಡ್ತಾ ಇರ್ತಾರೆ. ಯಾಕಪ್ಪ ಗುರಾಯಿಸ್ತಿ ಅನ್ನೋ ಥರನೇ ಇರ್ತಾರೆ ಎಲ್ಲರೂ. ಏನು ಈ ಅರ್ಜೆಂಟು, ಎಲ್ಲಿಗೆ ಈ ಓಟ, ಯಾಕೆ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ ಅನ್ನೋ ಥರ ಯಾಕೆ ಬದುಕಬೇಕು? ಎಲ್ಲರೂ ನಮ್ಮವರೇ ಅನ್ನೋಂಥ ಆ ಮುಂಚೆ ಎಷ್ಟು ಸೌಹಾರ್ದತೆ ಇತ್ತು ಒಂದು ಸಮಾಜದಲ್ಲಿ. ಎಲ್ಲರೂ ಒಬ್ರೊಬ್ರನ್ನ ಮಾಡಿಸ್ಕೊಂಡು ಆರಾಮಾಗಿ ಬದುಕ್ತಾ ಇದ್ರು. ಆವಾಗ್ಲೂ ಜನ ದುಡಿತಾ ಇದ್ರು, ಆವಾಗ್ಲೂ ಖರ್ಚಿತ್ತು ರೀ. ಇವಾಗೇನು ಹೊಸದಾಗಿ ಏನು ಜನ ದುಡಿಯೋಕ್ಕೆ ಶುರು ಮಾಡಿಲ್ಲ, ಅಥವಾ ಏನು ಹೊಸದಾಗಿ ಏನು ಖರ್ಚುಗಳು ಏನು ಉಟ್ಕೊಂಡಿಲ್ಲ. ಮನುಷ್ಯ ಅನಾದಿ ಕಾಲದಿಂದನೂ ಹಾಗೇ ಬದುಕ್ತಾ ಬಂದಿರೋದು. ಏನು ಇವಾಗ ಸ್ವಲ್ಪ ಜಾಸ್ತಿ ದುಡಿತಾ ಇದ್ದಾರೆ, ಸ್ವಲ್ಪ ಜಾಸ್ತಿ ಖರ್ಚು ಮಾಡ್ತಿದ್ದಾರೆ ಅಷ್ಟೇ. ಅದನ್ನು ನಾವು ಮೂಲಭೂತವಾಗಿ ಅರ್ಥ ಮಾಡ್ಕೋಬೇಕು. ಸ್ವಲ್ಪ ಸಮಾಧಾನ ಮತ್ತು ಕರುಣೆ. ಎಷ್ಟು ಇಂಪೇಷೆಂಟ್ ಆಗಿದ್ದಾರೆ ಜನ ಅಂತಂದರೆ, ಈ ರೋಡ್ ರೇಜ್ಗಳು ನೋಡಿದ್ದೀರಾ ನೀವು? ಇದರಲ್ಲಿ ಏನೋ ಒಂಚೂರು ಎಲ್ಲೋ ಹೋಗ್ಬೇಕಾದ್ರೆ ಏನೋ ಆಕ್ಸಿಡೆಂಟ್ ಆಯಿತು, ಒಂದು ಇದಾಯಿತು, ಹೊಡೆದಾಟಕ್ಕೆ ನಿಂತ್ಕೊಂಡ್ಬಿಡ್ತಾರೆ. ಹೊಡೆದಾಟೋದು ಈಗ ರೀಸೆಂಟಾಗಿ ಒಂದು ಕೇಸ್ ನಾವು ಕೇಳಿದ್ವಿ, ಹೋಗಿ ಆ ಸಂಸಾರದವರಿಗೆಲ್ಲ ಹೊಡೆದು. ಯಾಕೆ ಬೇಕು? ಎಲ್ಲೋಯ್ತು ಆ ಒಳ್ಳೆತನ? ನಮ್ಮ ಭಾರತೀಯರ ಸಂಸ್ಕೃತಿಯಲ್ಲಿ ನಮಗೆ ಹೇಳ್ಕೊಟ್ಟಿದ್ದು ಒಳ್ಳೆಯವರಾಗಿರೋದು. ಜನ ನಮ್ಮ ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ನೋಡಿ ಹುಬ್ಬಾರಿಸೋರು. ಎಂಥ ಸಂಸ್ಕೃತಿಯನ್ನು ಎಲ್ಲೋ ಹೋಗ್ತಾ ಇದೆ ಅದು. ಹಾಗಾಗಿ ದಯವಿಟ್ಟು ಸ್ವಲ್ಪ ಸಹನೆ ಕಲ್ತ್ಕೊಳ್ಳಿ, ಕರುಣೆ ಕಲ್ತ್ಕೊಳ್ರಿ. ಆಯಿತು, ಏನೋ ಒಂದು ಹೆಚ್ಚು ಕಮ್ಮಿ ಆದರೆ ನಡೆಯುತ್ತೆ, ಇಟ್ಸ್ ಓಕೆ. ಅದಕ್ಕೂ ದಾರಿಗಳಿದೆ ಅಲ್ವಾ? ಈಗ ರೋಡ್ ರೇಜ್ ವಿಷಯಕ್ಕೆ ಹೇಳ್ಬಿಡ್ತೀನಿ. ದಾರಿ ಇದೆ ಅಲ್ವಾ? ಈಗ ಯಾರೊಬ್ಬರು ಬಂದಾಗ ಗುದ್ದದ, ಅದಾದಮೇಲೆ ಅವನೇ ಬೈದ, ಎಲ್ಲ ಶುರು ಆಗೋದು ನಾವು ಏನು ಟೋನಲ್ಲಿ ಹೇಳ್ತೀವಿ ಅನ್ನೋದ್ರ ಮೇಲೆ ರೀ ಜೀವನದಲ್ಲಿ. ಅವ್ರು ಬರ್ತಾರೆ, ಏನಾಗೋದು, ಏನಪ್ಪ ಇವಾಗ ಹೋಗು ಅಂತಂದರೆ ಅವಾಗ ಜಗಳ ಆಗೇ ಆಗುತ್ತೆ. ಅದು ಬಿಟ್ಬಿಟ್ಟು ತಪ್ಪಾಯ್ತು ರೀ, ನಾನು ನೋಡ್ಕೊಳ್ಳಿಲ್ಲ, ಯಾವುದೋ ಇದರಲ್ಲಿದ್ದೆ, ನನ್ನದೇ ಏನೋ ಟೆನ್ಷನಲ್ಲಿದ್ದೆ, ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಅಂತಂದರೆ, ನಿಮ್ಗೆ ಆಗಿರೋ ಆ ಬೇಜಾರಲ್ಲಿ ನೀವು ಕೇಳೋಂಥ ಕ್ಷಮೆನೆಲ್ಲ ಆ ಅಪ್ಪಂಗೆ ಬೇಜಾರಾಗ್ಬಿಡು. ಪಾಪ ಕೇಳಿಸ್ಕೊ, ಅಯ್ಯೋ ಪಾಪ ಏನಾಗಿದೆಯೋ ಏನೋ, ಹೋಗ್ಲಿ ಬಿಡಿ ಸರ್ ಅನ್ನೋ ಪರಿಸ್ಥಿತಿ ಬರೋದು. ನಾವು ನೀನೇನು ಅಡ್ಡ ಬಂದೆ, ನೀನು ಯಾಕೆ ಲೆಫ್ಟ್ ತಗೊಂಡೆ ಅಂತ ಅಂದರೆ ಜಗಳ ಹತ್ತಿ ಉರಿಯೋದಕ್ಕೆ ಏನು ಈಗಿನ ಕಾಲದಲ್ಲಿ ಜಾಸ್ತಿ ಬೇಕಲ್ಲ, ಎಲ್ಲರೂ ಟೆನ್ಷನಲ್ಲಿದ್ದಾರೆ. ಹಾಗಾಗಿ ದಯವಿಟ್ಟು ಸ್ವಲ್ಪ ಕರುಣೆ, ಸಹನೆಯಿಂದ ನಡವಳಿಕೆ, ಇದೇನು ಪಬ್ಲಿಕ್ ಬಿಹೇವಿಯರ್ ಅಂತ ಕರಿತೀವಿ ನಾವು, ಸಾರ್ವಜನಿಕವಾಗಿ ನಾವು ಹೇಗೆ ನಡ್ಕೋತೀವಿ ಅನ್ನೋದು ಬಹಳ ಬಹಳ ಮುಖ್ಯ ರೀ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅನ್ನುವ ಭಾವನೆ ನಮಗೆ ಎಲ್ಲಿವರೆಗೂ ಬರೋದಿಲ್ಲ, ಅಥವಾ ನಾವು ಅದರ ಮಹತ್ವವನ್ನು ಎಲ್ಲಿವರೆಗೂ ಅರಿಯೋದಿಲ್ಲ, ಅಥವಾ ನಮ್ಮ ಸಂಸ್ಕೃತಿ ಏನಂತಲೇ ನಮಗೆ ಎಷ್ಟೋ ಜನ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಕಲ್ತ್ಕೊಳ್ಳಿ ನಮ್ಮ ಸಂಸ್ಕೃತಿಯನ್ನು. ಭಾರತೀಯ ಸಂಸ್ಕೃತಿ ಅಂದರೆ ಏನು, ಭಾರತೀಯ ಸಂಸ್ಕೃತಿಯಲ್ಲಿ ನಡವಳಿಕೆ ಅನ್ನೋದು ಹೇಗಿರಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ನಾವು ಹೇಗೆ ನಡ್ಕೋಬೇಕು, ಬೇರೆಯವ್ರ ಜೊತೆ ಹೇಗೆ ನಡ್ಕೋಬೇಕು, ನಮ್ಮ ನಡವಳಿಕೆ ಹೇಗಿರಬೇಕು, ದೊಡ್ಡವ್ರನ್ನ ಹೇಗೆ ಕಾಣಬೇಕು, ಅಪರಿಚಿತರ ಜೊತೆ ಹೇಗೆ ವ್ಯವಹಾರ ಇಟ್ಕೋಬೇಕು, ಅಥವಾ ಒಂದು ದಿನನಿತ್ಯ ಚಟುವಟಿಕೆಯಲ್ಲಿ ವ್ಯವಹಾರಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾವು ಸ್ವಲ್ಪ ಗಮನ ಕೊಟ್ಟು ಕಲ್ತ್ಕೊಂಡ್ರೆ ಸಾಕು. ನಮ್ಮ ಸಂಸ್ಕೃತಿಯನ್ನು ಹೆಮ್ಮೆಯಿಂದ ನಾವು ಕಲಿತ್ರೆ
ನಮ್ಮ ಸಂಸ್ಕೃತಿಗಿಂತ ದೊಡ್ಡ ಸಂಸ್ಕೃತಿ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ ರೀ. ನಾನು ಸಾಕಷ್ಟು ದೇಶಗಳನ್ನು ಸುತ್ತಿದ್ದೀನಿ, ತಿಳ್ಕೊಂಡಿದ್ದೀನಿ ಸ್ವಲ್ಪ ಮಟ್ಟಿಗೆ. ಅದನ್ನು ನೋಡಿ ಹೇಳಬಲ್ಲೆ, ನಮ್ಮ ಭಾರತೀಯ ಸಂಸ್ಕೃತಿಯಷ್ಟು ಶ್ರೇಷ್ಠವಾದ ಸಂಸ್ಕೃತಿ ಬೇರೆ ಎಲ್ಲೂ ಇಲ್ಲ. ಜಗತ್ತೇ ಬೆರಗಾಗಿ ನೋಡ್ತಾ ಇದ್ದಂಥ ಸಂಸ್ಕೃತಿ ನಮ್ಮದು. ಅಂತಹ ಸಂಸ್ಕೃತಿ ಬಗ್ಗೆ ತಿಳಿಯಿರಿ, ತಿಳಿದುಕೊಂಡು ಹೆಮ್ಮೆಯಿಂದ ಬಾಳಿ. ಆಗ ಜನ ತಿರುಗಿ ನೋಡಿ, ಬೇರೆ ಪ್ರಪಂಚದ ಎಲ್ಲ ದೇಶದ ಜನ ತಿರುಗಿ ನೋಡಿ ಮತ್ತೆ ಭಾರತವನ್ನು ಆಹಾ ವಾವ್ ಇಂಡಿಯಾ ಅನ್ನುವಂಥ ಕಾಲ ಬರುತ್ತೆ. ಈ ಸರಣಿ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ಗಳಲ್ಲಿ ತಿಳಿಸಿ. ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಒಂದು 4 ಜನಕ್ಕೆ ಶೇರ್ ಮಾಡಿ. ಯಾಕೆಂದರೆ ದೇಶನ ಕಟ್ಟೋಕ್ಕೆ ಸಾಧ್ಯ ಇರೋದು ನನ್ನಿಂದ ಮತ್ತು ಈ ವಿಡಿಯೋ ನೋಡ್ತಾ ಇರೋ ನಿಮ್ಮಿಂದ ಮಾತ್ರ. ಯೋಚನೆ ಮಾಡಿ. ಶುಭವಾಗಲಿ.